ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಈ ಒಂದು ನ್ಯೂಸ್ ಈಗ ತುಂಬ ಅಂದರೆ ತುಂಬ ವೈರಲ್ ಆಗ್ತಿದೆ. ಏನಪ್ಪ ಅಂತಂದರೆ ಯೂಟ್ಯೂಬ್ ಆ್ಯಪನ್ನು ಅಂದರೆ ವೈಟಿ ಸ್ಟುಡಿಯೋ ಆ್ಯಪನ್ನು ಪದೇ ಪದೇ ಓಪನ್ ಮಾಡೋದ್ರಿಂದ ಅವರ ಒಂದು ಚಾನಲು ಡೆಡ್ ಆಗುತ್ತೆ, ಫ್ರೀಸ್ ಆಗುತ್ತೆ ಅಂತ ಬರ್ತಾಯಿದೆ. ಏನಪ್ಪ ಅಂದರೆ ವ್ಯೂಸ್ ಚೆನ್ನಾಗಿ ಹೋಗಲ್ಲ, ತುಂಬ ಜನಕ್ಕೆ ರೀಚ್ ಆಗೋಲ್ಲ, ಸಬ್ಸ್ಕ್ರೈಬರ್ಸ್ ಆಗೋಲ್ಲ, ವಾಚ್ ಟೈಮ್ ಬರಲ್ಲ ಅಂತ ಈ ಒಂದು ನ್ಯೂಸ್ ಈಗ ತುಂಬ ಅಂದರೆ ತುಂಬ ವೈರಲ್ ಆಗ್ತಿದೆ. ಈ ಒಂದು ನ್ಯೂಸ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ರಿಯಲ್ಲಾ ಫೇಕಾ ಅದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೂ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಫಾಲೋ ಕೂಡ ಮಾಡ್ಬೋದು. ಏನಪ್ಪ ಅಂತಂದರೆ ಈ ಒಂದು ನ್ಯೂಸ್ ಈಗ ಬರ್ತಾ ಇದೆ. ಏನಪ್ಪ ಅಂತಂದರೆ ಯೂಟ್ಯೂಬರ್ಸ್ಗಳು ಅವರ ಒಂದು ವೈಟಿ ಸ್ಟುಡಿಯೋ ಆ್ಯಪನ್ನು ಅವ್ರು ಏನಾದರೂ ಪದೇ ಪದೇ ಓಪನ್ ಮಾಡ್ತಾಯಿದ್ರೆ ಅವರ ಒಂದು ಚಾನಲು ಫ್ರೀಸ್ ಆಗುತ್ತೆ, ಯೂಸ್ ಬರಲ್ಲ, ಕಂಪ್ಲೀಟಾಗಿ ಡೆಡ್ ಆಗುತ್ತೆ ಅಂತ ಈ ಒಂದು ನ್ಯೂಸ್ ಬರ್ತಾಯಿದೆ. ಈ ಒಂದು ನ್ಯೂಸು ಕಂಪ್ಲೀಟ್ಲಿ ಫೇಕ್ ನ್ಯೂಸು. ಇದು ಯಾವುದೇ ರೀತಿಯಾದಂಥ ಒಂದು ಜೆನ್ಯೂನ್ ನ್ಯೂಸ್ ಅಲ್ಲ, ಇದು ಕಂಪ್ಲೀಟ್ಲಿ ಫೇಕ್ ನ್ಯೂಸು. ಯಾರೂ ಹೇಳಿದ್ದನ್ನು ತುಂಬ ಅಂದರೆ ತುಂಬ ಯಾರೋ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಈ ರೀತಿ ಏನಾದರೂ ಇತ್ತಪ್ಪ ಅಂತಂದರೆ ಯೂಟ್ಯೂಬರೇ ನಮಗೆ ಅಪ್ಡೇಟ್ನ ಮಾಡ್ತಾರೆ. ಹೇಗಂತಂದರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ನೀವೇನಾದರೂ ಪದೇ ಪದೇ ಓಪನ್ ಮಾಡ್ತಾಯಿದ್ರೆ ನಿಮ್ಮೊಂದು ಚಾನಲ್ ಫ್ರೀಸ್ ಆಗುತ್ತೆ, ನಿಮ್ಮೊಂದು ಚಾನಲ್ ತುಂಬ ಜನಕ್ಕೆ ರೀಚ್ ಆಗೋಲ್ಲ, ಸಬ್ಸ್ಕ್ರೈಬರ್ಸ್ ಬರೋಲ್ಲ, ವ್ಯೂಸ್ ಬರೋಲ್ಲ, ವಾಚ್ ಟೈಮ್ ಬರೋಲ್ಲ. ಈ ರೀತಿ ಅವರು ಅಪ್ಡೇಟ್ನ ಮಾಡ್ತಾರೆ. ಇದೊಂದು ಕಂಪ್ಲೀಟ್ಲಿ ಫೇಕ್ ನ್ಯೂಸು. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂತಂದರೆ ಈಗ ನಾವು ಕಂಪ್ಲೀಟಾಗಿ ನಮ್ಮ ಒಂದು ಡಾಟಾವನ್ನು ನಾವು ಈ ಒಂದು ವೈಟಿ ಸ್ಟುಡಿಯೋ ಆ್ಯಪಲ್ಲಿ ನಾವು ಚೆಕ್ ಮಾಡ್ಕೋಬೋದು. ವಾಚ್ ಟೈಮ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ, ಅರ್ನಿಂಗ್ಸ್ ಎಷ್ಟಾಗಿದೆ, ಯಾವ ವೀಡಿಯೋಗೆ ಎಷ್ಟು ಬಂದಿದೆ ವ್ಯೂಸು, ಎಷ್ಟು ಅರ್ನಿಂಗನ್ನಾಗಿದೆ, ಇದನ್ನು ನಾವು ಕಂಪ್ಲೀಟಾಗಿ ನಮ್ಮ ಒಂದು ವೈಟಿ ಸ್ಟುಡಿಯೋ ಆ್ಯಪಲ್ಲಿ ನಾವು ಇದನ್ನು ಚೆಕ್ ಮಾಡ್ಬೋದು. ಈ ರೀತಿ ಏನಾದರೂ ಇತ್ತಪ್ಪ ಅಂತಂದರೆ ಮುಂಚೆನೇ ನಮಗೆ ಅವರು ಒಂದು ಅಪ್ಡೇಟ್ನ ಕೊಟ್ಟಿರ್ತಾರೆ ಯೂಟ್ಯೂಬರು. ಈ ಒಂದು ವೈಟಿ ಸ್ಟುಡಿಯೋ ಆ್ಯಪನ್ನು ಯೂಟ್ಯೂಬರ್ಸ್ಗಳು ಅಂದರೆ ಯೂಟ್ಯೂಬ್ ಕಂಪ್ನಿದವರು ನಮಗೆ ಯೂಟ್ಯೂಬರ್ಗಳಿಗೋಸ್ಕರ ಅಂತ ಈ ಒಂದು ಆ್ಯಪನ್ನು ಅವರು ಮಾಡಿದ್ದಾರೆ. ಈಗ ನಾವು ಕಂಪ್ಲೀಟಾಗಿ ನಮ್ಮ ಒಂದು ವೀಡಿಯೋನ ನಾವು ಇದರಲ್ಲಿ ಎಡಿಟ್ನ ಮಾಡ್ಬೋದು. ನಾವು ವೈಟಿ ಸ್ಟುಡಿಯೋಲ್ಲಿ ನಾವು ಇದನ್ನು ಅಪ್ಲೋಡ್ ಕೂಡ ಮಾಡ್ಬೋದು, ಕಮೆಂಟ್ ಹಾಕ್ಬೋದು, ಅಂದರೆ ಟ್ಯಾಗ್ಸ್ ಹಾಕ್ಬೋದು, ಟೈಟಲ್ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಕೂಡ ಹಾಕ್ಬೋದು, ಎಲ್ಲ ಕೂಡ ಆಗ್ಬೋದು. ತಮ್ಮೇಲೆ ಪ್ರತಿಯೊಂದನ್ನು ಕೂಡ ನಾವೀಗ ಈ ಒಂದು ವೈಟಿ ಸ್ಟುಡಿಯೋ ಆ್ಯಪಲ್ಲಿ ನಾವು ಮಾಡ್ಬೋದು. ಇದೊಂದು ಫೇಕ್ ನ್ಯೂಸು. ಯಾಕಂತಂದರೆ ನಮಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ಗೆ ಎಷ್ಟು ಮಂದಿ ವ್ಯೂಸ್ ಅಂತ ಅನ್ನೋದು. ಅದಕ್ಕಂತಲೇ ಯೂಟ್ಯೂಬ್ದವರು ಈ ಒಂದು ವೈಟಿ ಸ್ಟುಡಿಯೋ ಆ್ಯಪನ್ನು ಅವರು ಮಾಡಿದ್ದಾರೆ. ನೀವು ಪ್ರತಿಯೊಂದನ್ನು ಕೂಡ ಈ ಒಂದು ಆ್ಯಪಲ್ಲಿ ಚೆಕ್ ಮಾಡ್ಬೋದು. ಈ ಒಂದು ವೈಟಿ ಸ್ಟುಡಿಯೋ ಆ್ಯಪಲ್ಲಿ ವ್ಯೂಸು, ಸಬ್ಸ್ಕ್ರೈಬರ್ಸು, ವಾಚ್ ಟೈಮು ಎಲ್ಲವನ್ನು ಕೂಡ ನೀವು ಇದರಲ್ಲಿ ಚೆಕ್ ಮಾಡ್ಬೋದು. ಈಗ ಬರ್ತಿರೋಂಥ ಒಂದು ನ್ಯೂಸ್ ಏನಪ್ಪ ಅಂತಂದರೆ ನೀವೇನಾದರೂ ಪದೇ ಪದೇ ನಿಮ್ಮೊಂದು ವೈಟಿ ಸ್ಟುಡಿಯೋ ಆ್ಯಪನ್ನು ನೀವೇನಾದರೂ ಓಪನ್ ಮಾಡಿದ್ರೆ ನಿಮ್ಮೊಂದು ಚಾನಲು ಡೆಡ್ ಆಗುತ್ತೆ ಅಂತ ಬರ್ತಿದೆ, ಅಂದರೆ ಫ್ರೀಸ್ ಆಗುತ್ತೆ ಅಂತ ಬರ್ತಿದೆ. ಇದೊಂದು ಫೇಕ್ ನ್ಯೂಸು. ಯಾವುದೇ ಕಾರಣಕ್ಕೂ ಈ ಥರ ಆಗೋಲ್ಲ. ಯಾಕಂತಂದರೆ ನಾನು ಕೂಡ ಒಬ್ಬ ಯೂಟ್ಯೂಬರು. ನನ್ನ ಒಂದು ಈ ಒಂದು ಅಪ್ಲಿಕೇಶನ್ ನಾನು ದಿನಾಲೂ ಒಂದು ಕಡಿಮೆ ಅಂದರೆ ಒಂದು 30-35 ಸಲ ಅಂದರೆ ಕಂಟಿನ್ಯೂಸ್ ಆಗಿ ನಾನು ಅದನ್ನು ಚೆಕ್ ಮಾಡ್ತೀನಿ. ಅಂತಂದರೆ ಯಾವ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಲಾಸ್ಟ್ 48 ಅವರ್ಸಲ್ಲಿ ಎಷ್ಟು ಬಂದಿದೆ ವ್ಯೂಸು, ಈ ಥರ ನಾನು ಕಂಟಿನ್ಯೂಸ್ ಆಗಿ ನಾನು ಚೆಕ್ ಮಾಡ್ತಿದ್ದೇನೆ. ಯೂಟ್ಯೂಬರ್ ಆದಂಥವ್ರು ಕಂಟಿನ್ಯೂಸ್ ಆಗಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದಾರೆ. ಯಾವ ಒಂದು ಹಳೆ ವೀಡಿಯೋಗೆ ಎಷ್ಟು ಬಂದಿದೆ ವ್ಯೂಸು, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ. ಈಗ ನಮ್ಮ ಒಂದು ಕಂಪ್ಲೀಟ್ ಡಾಟಾವನ್ನು ನಾವು ಕೂಡ ಇದರಲ್ಲಿ ಚೆಕ್ ಮಾಡ್ಬೋದು. ಈಗ ನೀವು ಎಷ್ಟು ಸಾರಿ ಅಂತ ನೀವು ಕ್ರೋಮಲ್ಲಿ ಹೋಗ್ಬಿಟ್ಟು ನೀವು ಚೆಕನ್ನು ಮಾಡ್ತೀರಾ. ಕ್ರೋಮಲ್ಲಿ ಹೋಗ್ಬಿಟ್ಟು ವೈಟಿ ಸ್ಟುಡಿಯೋ ಅಂತ ಆ್ಯಪನ್ನು ನೀವು ಸರ್ಚನ್ನು ಮಾಡಿಬಿಟ್ಟು ನಿಮ್ಮೊಂದು ಚಾನಲ್ನ ಲಾಗಿನ್ ಮಾಡಿ ಅಲ್ಲಿ ಚೆಕ್ ಮಾಡೋದು ನಿಮ್ಗೆ ಅಲ್ಲಿ ಅಷ್ಟು ಕಂಪ್ಲೀಟಾಗಿ ಸಿಗೋಲ್ಲ. ಅಂದರೆ ಸಿಗುತ್ತೆ, ಬಟ್ ಅದರಲ್ಲಿ ತುಂಬ ನೀವು ಸರ್ಚನೆ ಮಾಡಬೇಕು. ಆದರೆ ಈ ಒಂದು ಆ್ಯಪಲ್ಲಿ ಆ ರೀತಿ ಇಲ್ಲ, ಕಂಪ್ಲೀಟಾಗಿ ನಾವು ಇದರಲ್ಲೇ ನಾವು ಚೆಕ್ ಮಾಡ್ಬೋದು. ಈ ಒಂದು ನ್ಯೂಸು ಫೇಕ್ ನ್ಯೂಸು. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋ ನಾನು ನಿನ್ನೆಯಿಂದನೇ ನಾನು ಇದನ್ನು ಚೆಕ್ ಮಾಡ್ತಾಯಿದ್ದೇನೆ. ಹಾಗೆ ಬರ್ತಾಯಿದೆ ವಿಡಿಯೋ ಅಂತಂದರೆ ನಿನ್ನೆ ರಾತ್ರಿಯಿಂದಾನೆ ಚೆಕ್ ಮಾಡ್ತಾಯಿದ್ದೇನೆ. ಈ ಥರ ಬಂತು ಸಡನ್ನಾಗಿ, ಈ ಥರ ಒಂದು ವಿಡಿಯೋ ಬಂತು, ನೋಡಿದೆ. ಏನಪ್ಪ ಈ ಥರ ಅಂತ ನಾನು ನಿನ್ನೆ ರಾತ್ರಿಯಿಂದ ನಾನು ಅದ್ರ ಬಗ್ಗೆ ಚೆಕ್ ಮಾಡ್ತಾಯಿದ್ದೆ. ಆದರೆ ನನಗೆ ಕಂಪ್ಲೀಟಾಗಿ ಗೊತ್ತಾಯ್ತು ಇದೊಂದು ಫೇಕ್ ನ್ಯೂಸ್ ಅಂತ. ಈ ಥರ ಯೂಟ್ಯೂಬರು ಕಂಪ್ನಿದವರು ಈ ರೀತಿ ಯಾವ ರೀತಿಯೂ ಅವರು ಈ ಥರ ಮಾಡಲ್ಲ. ಏನಂತಂದರೆ ಚಾನಲ್ನ ಫ್ರೀಸ್ ಮಾಡೋದು, ಡೆಡ್ ಮಾಡೋದು, ರೀಚ್ ಆಗದೇ ಇರೋದು, ಈ ರೀತಿ ಅವರು ಏನೂ ಮಾಡಲ್ಲ. ಇದೊಂದು ಫೇಕ್ ನ್ಯೂಸು. ನೋಡಿ ನಿಮಗೆ ಅನಿಸ್ತು ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕೆಳಗಡೆ ಕಮೆಂಟ್ನ ಮಾಡಿ. ಇಷ್ಟೇ ಬಂದು ಬಿಡಿದ್ರೆ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.